ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ಕೃಷ್ಣಾಜ್ಞೆಯಿಂದ ಅರ್ಜುನನು ಅಶ್ವತ್ಥಾಮನ ಅಸ್ತ್ರಕ್ಕೆ ಪ್ರತ್ಯಸ್ತ್ರವನ್ನು ಬಿಟ್ಟುದು ಎಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಜನಮೇಜಯ ರಾಜ, ಆಗ ಕೃಷ್ಣನು ಅಶ್ವತ್ಥಾಮನ ಇಂಗಿತಗಳಿಂದಲೇ ಅವನ ಪ್ರಯತ್ನವನ್ನು ತಿಳಿದುಕೊಂಡು ಆತುರದಿಂದ ಅರ್ಜುನನನ್ನು ನೋಡಿ, ಅರ್ಜುನ, ಅರ್ಜುನ, ದ್ರೋಣಾಚಾರ್ಯನು ನಿನಗೆ ಉಪದೇಶಿಸಿದ ಯಾವ ದಿವ್ಯಾಸ್ತ್ರವನ್ನು ನೀನು ಹೃದಯದಲ್ಲಿಯೇ ಅಡಗಿಸಿಟ್ಟುಕೊಂಡಿರುವೆಯೋ ಆ ಅಸ್ತ್ರ ಪ್ರಯೋಗಕ್ಕೆ ಈಗ ಕಾಲವು ಒದಗಿದೆ. ಈಗ ಸರ್ವ ಪಾಂಡವ ವಿನಾಶಾರ್ಥವಾಗಿ ಅಶ್ವತ್ಥಾಮನು ಪ್ರಯೋಗಿಸಿರುವ ಅಸ್ತ್ರವನ್ನು ನಿಗ್ರಹಿಸಿ ನಿನ್ನನ್ನು ನಿನ್ನ ಸಹೋದರರನ್ನು ಪ್ರಾಣದಿಂದ ಉಳಿಸುವುದಕ್ಕಾಗಿ ನೀನು ಒಡನೆಯೇ ಅದನ್ನು ಪ್ರಯೋಗಿಸಬೇಕು ಎಂದನು. ಈ ಮಾತನ್ನು ಕೇಳಿದೊಡನೆ ಅರ್ಜುನನು ಬಾಣಸಹಿತವಾದ ಬಿಲ್ಲನ್ನು ಕೈಗೆತ್ತಿಕೊಂಡು ರಥದಿಂದ ಕೆಳಕ್ಕಿಳಿದನು. ಹೀಗೆ ಅರ್ಜುನನು ಕೆಳಗೆ ನಿಂತ ಮೇಲೆ, ಈ ಪ್ರಯತ್ನದಿಂದ ಮೊದಲು ಆಚಾರ್ಯ ಪುತ್ರನಿಗೂ ಆಮೇಲೆ ತನಗೂ ಎಲ್ಲ ಸಹೋದರರಿಗೂ ಅಪಾಯವಿಲ್ಲದೆ ಕ್ಷೇಮ ಉಂಟಾಗಲಿ ಎಂದು ಹೇಳಿ ಎಲ್ಲ ದೇವತೆಗಳಿಗೂ ಸಮಸ್ತ ಗುರುಗಳಿಗೂ ನಮಸ್ಕರಿಸಿ ಶಿವನನ್ನು ಧ್ಯಾನಿಸುತ್ತಾ ಈ ಅಸ್ತ್ರದಿಂದ ಆ ಅಸ್ತ್ರವು ಶಾಂತವಾಗಲಿ ಎಂದು ಹೇಳಿ ತನ್ನ ಅಸ್ತ್ರವನ್ನು ಪ್ರಯೋಗಿಸಿದನು. ಆ ಅರ್ಜುನನಿಂದ ಪ್ರಯೋಗಿಸಲ್ಪಟ್ಟ ಅಸ್ತ್ರವು ಪ್ರಳಯ ಕಾಲಾಗ್ನಿಯಂತೆ ಉರಿಯನ್ನು ಕೆದರುತ್ತಾ ಹೊರಟಿತು. ಅತ್ತಲಿಂದ ಅಶ್ವತ್ಥಾಮನ ಅಸ್ತ್ರವು ದಳ್ಳುರಿಗಳನ್ನು ಕೆದರುತ್ತಾ ತೇಜೋ ವಿಶಿಷ್ಟವಾಗಿ ಬರುತ್ತಿದ್ದಿತು. ಇವು ಇದಿರಿದಿರಾಗಿ ಬರುವಾಗಲೇ ಆಕಾಶದಲ್ಲಿ ಅನೇಕ ಸಿಡಿಲುಗಳು ಬೀಳುತ್ತಿದ್ದವು. ಸಾವಿರಾರು ಉಲ್ಕೆಗಳು ಬಿದ್ದವು. ಲೋಕದ ಸಮಸ್ತ ಭೂತಗಳು ಭಯದಿಂದ ತತ್ತಳಿಸುವಂತಾಯಿತು. ಆಕಾಶವೆಲ್ಲ ಭಯಂಕರ ಘೋಷದಿಂದಲೂ ಭಯಂಕರ ಜ್ವಾಲೆಗಳಿಂದಲೂ ತುಂಬಿ ಹೋಯಿತು. ಪರ್ವತಾರಣ್ಯಗಳೊಡಗೂಡಿದ ಸಮಸ್ತ ಭೂಮಿಯು ನಡುಗಿತು. ಹೀಗೆ ಅಶ್ವತ್ಥಾಮ ಅರ್ಜುನರಿಬ್ಬರ ಅಸ್ತ್ರ ಜ್ವಾಲೆಗಳಿಂದ ಲೋಕವೆಲ್ಲವೂ ನಡುಗಿ ತತ್ತಳಿಸುತ್ತಿರುವಾಗ ಧರ್ಮಾತ್ಮನಾದ ನಾರದನು, ಭರತ ಕುಲಕ್ಕೆ ಪಿತಾಮಹನಾದ ವ್ಯಾಸಮುನಿಯು ಇಬ್ಬರೂ ಸೇರಿ ಆ ವೀರರಿಬ್ಬರನ್ನು ಶಾಂತಗೊಳಿಸುವುದಕ್ಕಾಗಿ ಮುಂದೆ ಬಂದರು. ಸಮಸ್ತ ಭೂತಗಳ ಕ್ಷೇಮವನ್ನು ಕೋರತಕ್ಕವರು, ಸರ್ವ ಧರ್ಮಗಳನ್ನು ಬಲ್ಲವರು, ಮಹಾ ತೇಜಸ್ವಿಗಳು ಆದ ಆ ನಾರದ ವ್ಯಾಸರಿಬ್ಬರು ಆ ಎರಡು ಅಸ್ತ್ರಗಳ ನಡುವೆ ಬಂದು ನಿಂತು ಬಿಟ್ಟರು. ಯಾವ ಪ್ರಾಣಿಗಳಿಂದಲೂ ಅವಮಾನಿಸಲ್ಪಡದ ಮಹಾ ಮಹಿಮೆಯುಳ್ಳ ಆ ಮಹರ್ಷಿಗಳಿಬ್ಬರು ಜ್ವಲಿಸುವ ಎರಡು ಮಹಾಗ್ನಿಗಳಂತೆ ಆ ಎರಡು ಅಸ್ತ್ರಗಳ ನಡುವೆ ನಿಂತು ಲೋಕಹಿತಕ್ಕಾಗಿ ಆ ಅಸ್ತ್ರ ಪ್ರತ್ಯಸ್ತ್ರಗಳ ತೇಜಸ್ಸನ್ನು ಶಾಂತಿಗೊಳಿಸುವ ಉದ್ದೇಶದಿಂದ ಆ ಅಶ್ವತ್ಥಾಮನನ್ನು ಅರ್ಜುನನನ್ನು ನೋಡಿ, ಎಲೈ ವೀರರೇ, ಏನಿದು ನಿಮ್ಮ ಸಾಹಸವು? ಲೋಕಕ್ಕೆಲ್ಲ ಮಹಾನ್ ಅನರ್ಥಕರವಾದ ಈ ಕಾರ್ಯವನ್ನು ನೀವು ಮಾಡಬಹುದೇ? ಹಿಂದೆ ಮಹಾಸ್ತ್ರಗಳನ್ನು ಬಲ್ಲವರೆಷ್ಟೋ ಮಂದಿ ಮಹಾರಥರಿದ್ದರು. ಹಿಂದೆ ಯಾರು ಮನುಷ್ಯರ ಮೇಲೆ ಈ ಅಸ್ತ್ರವನ್ನು ಯಾವ ಸಂದರ್ಭದಲ್ಲಿಯೂ ಪ್ರಯೋಗಿಸಿದುದಿಲ್ಲ. ನೀವು ಮಾತ್ರ ಹೀಗೆ ಅತಿಕ್ರಮಿಸುವುದೆಂದರೇನು ಎಂದರು. ಇದು 14ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.